ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೊಳೆ ನರಸೀಪುರದತ್ತ ಮಾತೃಶ್ರೀ ಚೆನ್ನಮ್ಮ ಅಂತಿಮ ಯಾತ್ರೆ ಸಾಗಿದೆ. ಮಾರ್ಗದುದ್ದಕ್ಕೂ ಅಮ್ಮನ ದರ್ಶನ ಪಡೆಯೋದಕ್ಕೆ ಜನಸಾಗರವೇ ನಿಂತಿದೆ. ಕಣ್ಣೀರು ಒರೆಸಿಕೊಳ್ಳುತ್ತಲೇ ಜನರಿಗೆ ಕೈ ಮುಗಿದಿದ್ದಾರೆ ಕುಮಾರಸ್ವಾಮಿ ಅವರು. ನೆಲಮಂಗಲ ಕುಣಿಗಲ್ ಬೈಪಾಸ್ ತಲುಪಿದೆ ಈಗ ಚೆನ್ನಮ್ಮ ಪಾರ್ಥಿವ ಶರೀರ. ಮಾರ್ಗದುದ್ದಕ್ಕೂ ಅಮ್ಮನ ದರ್ಶನವನ್ನ ಪಡಿತಾ ಇದ್ದಾರೆ ಜನ. ಕಣ್ಣೀರು ಒರೆಸಿಕೊಳ್ಳುತ್ತಲೇ ಜನರಿಗೆ ಕೈ ಮುಗಿದಿದ್ದಾರೆ ಕುಮಾರಸ್ವಾಮಿ. ನೆಲಮಂಗಲ ಕುಣಿಗಲ್ ಬೈಪಾಸ್ ತಲುಪಿದೆ ಈಗ ಚೆನ್ನಮ್ಮ ಪಾರ್ಥಿವ ಶರೀರ. ಹೂವಿನ ರಥದಲ್ಲಿ ದೇವೇಗೌಡರ ಧರ್ಮಪತ್ನಿಯ ಪಾರ್ಥಿವ ಶರೀರ ಇದೆ. ದೊಡ್ಡಗೌಡರ ಧರ್ಮಪತ್ನಿಗೆ ಮಾರ್ಗದುದ್ದಕ್ಕೂ ಕಣ್ಣೀರಿನ ವಿದಾಯ ಹೇಳಲಾಗ್ತಾ ಇದೆ. ಕುಣಿಗಲ್ ಬೆಳ್ಳೂರು ಕ್ರಾಸ್ ಚನ್ನರಾಯಪಟ್ಟಣದಲ್ಲೂ ಅಂತಿಮ ಯಾತ್ರೆ. ಸಂಜೆ ಹೊಳೆ ನರಸೀಪುರ ತಲುಪಲಿದೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ. ನಾಳೆ ಬೆಳಗ್ಗಿನವರೆಗೂ ರೇವಣ್ಣ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಹೊಳೆ ನರಸೀಪುರದತ್ತ ಮಾತೃಶ್ರೀ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಹೋಗುವ ಮಾರ್ಗದುದ್ದಕ್ಕೂ ಅಮ್ಮನ ದರ್ಶನವನ್ನ ಪಡಿತಾ ಇದ್ದಾರೆ ಜನ. ಕಣ್ಣೀರು ಒರೆಸಿಕೊಳ್ಳುತ್ತಲೇ ಜನರತ್ತ ಕೈ ಮುಗಿತಾ ಇದ್ದಾರೆ ಕುಮಾರಸ್ವಾಮಿಯವರು. ಹೂವಿನ ರಥದಲ್ಲಿ ದೇವೇಗೌಡರ ಪತ್ನಿ ಅವರ ಪಾರ್ಥಿವ ಶರೀರವಿದೆ ನೋಡಿ. ಅಲ್ಲಿ ಈಗಾಗಲೇ ಹೋಗ್ತಾ ಇರೋದು ಹೂವಿನ ಅಲಂಕೃತ ಆಗಿರುವಂಥ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕುಣಿಗಲ್ ಬೈಪಾಸ್ ಅನ್ನು ತಲುಪಿದೆ ಈಗ ಚೆನ್ನಮ್ಮ ಪಾರ್ಥಿವ ಶರೀರ. ಹೂವಿನ ರಥದಲ್ಲಿ ದೇವೇಗೌಡರ ಧರ್ಮಪತ್ನಿಯ ಪಾರ್ಥಿವ ಶರೀರ ಇದೆ. ದೊಡ್ಡ ಗೌಡರ ಧರ್ಮಪತ್ನಿಗೆ ಮಾರ್ಗದುದ್ದಕ್ಕೂ ಕಣ್ಣೀರಿನ ವಿದಾಯವನ್ನು ಹೇಳ್ತಾ ಇದ್ದಾರೆ ಜನ. ಕುಣಿಗಲ್ ಬೆಳ್ಳೂರು ಕ್ರಾಸ್ ಚನ್ನರಾಯಪಟ್ಟಣದಲ್ಲೂ ಕೂಡ ಅಂತಿಮ ಯಾತ್ರೆ ಹೊರಟಿರೋದು. ಸಂಜೆ ಹೊಳೆ ನರಸೀಪುರ ತಲುಪಲಿದೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ. ನಾಳೆ ಬೆಳಗ್ಗಿನವರೆಗೂ ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೊಳೆ ನರಸೀಪುರದಲ್ಲೂ ಕೂಡ ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ. ಏಕೆ ಅಂತ ಅಂದರೆ ಅವರ ಹುಟ್ಟೂರು ಕೂಡ ಹೌದು, ಜೊತೆಗೆ ಅಲ್ಲೇ ಬೆಳೆದವರವರು. ಸೊ ಆ ನಿಟ್ಟಿನಲ್ಲಿ ಅವರ ಹುಟ್ಟೂರಿನ ಜನ ಕಾಯ್ತಾ ಇದ್ದಾರೆ ಯಾವಾಗ ಪಾರ್ಥಿವ ಶರೀರ ಬರುತ್ತೆ ಊರಿಗೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಹೊಳೆ ನರಸೀಪುರದಲ್ಲಿರುವಂಥ HD ರೇವಣ್ಣ ಅವರ ನಿವಾಸದ ಎದುರೇ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ರೇವಣ್ಣ ಅವರು ಹೋಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರೇ ನೇತೃತ್ವವನ್ನು ವಹಿಸಿದ್ದಾರೆ.